ಆನ್ ದ ಗೋ ರೋಡ್ ಮೇಲೆ ಈ ಗಾಡಿ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ನನಗೂ ಹೊಸದು, ಯಾಕೆಂದ್ರೆ ಈ ಗಾಡಿನ ನಾನು ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಸೊ ಇದರಲ್ಲಿ ಸಿಗುವಂತ 72 Nm ಟಾರ್ಕ್ ಏನಿದೆ ಅದು ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಅದು ನನಗೆ ಹೆಂಗೆ ಫೀಲ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. $72 Nm ಟಾರ್ಕ್ ಇದೆ, ಆದಷ್ಟು ರೈಡ್ ಸೇಫ್ ವಿತ್ ಹೆಲ್ಮೆಟ್ಸ್. ಸೊ ಬನ್ನಿ ಈಗ ಆನ್ ದ ಗೋ ಗಾಡಿ ಮೇಲೆ ರೈಡ್ ಹೋಗೋಣ. ಲೆಟ್ಸ್ ಗೋ. ಓಕೆ ಸ್ನೇಹಿತರೆ, ಇವಾಗ ಫೈನಲಿ ಬ್ಯಾಕ್ ಟು ರೈಡ್. ಈಗ ಗಾಡಿ ಓಡಿಸೋಣ. ಗಾಡಿ ಓಡಿಸೋಕೆ ಮುಂಚೆ ನೋಡ್ತಾ ಇದ್ದೀರಾ ಇಗ್ನಿಷನ್ ನೀವು ಇಲ್ಲಿ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 0 ತೋರಿಸುತ್ತೆ. ಅದಾದ್ಮೇಲೆ ನೀವು ರೈಡಿಂಗ್ ಮೋಡ್ಸ್ ಯಾವ್ದು ಬೇಕೋ ಸೆಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾವು ಈಕೋಲ್ ಇಟ್ಕೊಳ್ಳೋಣ. ಈಕೋಲ್ ಇಟ್ಕೊಂಡು ನೀವು ಆಕ್ಸಲರೇಷನ್ ಕೊಟ್ಟಿದ ತಕ್ಷಣ ಗಾಡಿ ಮೂವ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಈಕೋ ಮೋಡಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಟಾಪ್ ಸ್ಪೀಡ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಈಕೋ ಮೋಡಲ್ಲಿ ಎಷ್ಟು ಹೋಗುತ್ತೆ ಸ್ಪೀಡು ಅಂತ. ಸೊ ಸ್ಮೂತ್ ಆಗಿದೆ. ನಾನು ಅಲ್ಲಿಂದ ಓಡಿಸ್ಕೊಂಡ್ ಬರ್ಬೇಕಾದ್ರೆ ಈಕೋ ಮತ್ತು ರೈಡ್ ಎರಡೇ ರೈಡಿಂಗ್ ಮೋಡ್ನೇ ಯೂಸ್ ಮಾಡಿದ್ದು. ಸೊ ಎರಡು ತುಂಬಾ ಸ್ಮೂತ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂತ ಹೇಳ್ಕೊಳ್ಳೋಂಥ ವೈಬ್ರೇಷನ್ಸ್ ಏನು ಇರಲಿಲ್ಲ. ಸೊ ತುಂಬಾ ಸ್ಮೂತ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಮತ್ತೆ ಸೌಂಡ್ ಕೂಡ ಅಷ್ಟೇ, ನಿಮಗೆ ಏತರಲ್ಲಿ ತುಂಬಾ ಸೌಂಡ್ ಬರುತ್ತೆ ನಾನು ಕೇಳಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ನಾನು ಒಂದು 40 km/h ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಲ್ಲಿ ಮುಂದೆ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಒಂದೊಂದು ರೈಡಿಂಗ್ ಮೋಡಲ್ಲಿ 0 to 40 ಹೆಂಗೆ ಹೋಗುತ್ತೆ. ಹಾಗೆ ನಮ್ಮ ಫೇವ್ರೆಟ್ ಸಾನಿಕ್ ಮೋಡಲ್ಲಿ 72 Nm ಟಾರ್ಕ್ ಹೆಂಗೆ 0 to 100 ಎಷ್ಟು ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ ಅನ್ನೋದನ್ನ ಕೂಡ ನೋಡೋಣ. ಸೊ ಸದ್ಯಕ್ಕೆ ಈಗ ಈಕೋ ಮೋಡಲ್ಲಿ 40 ಸ್ಪೀಡ್ನ ಎಷ್ಟು ಬೇಗ ಟಚ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಲಾಂಚ್ ಕಂಟ್ರೋಲ್ನ ಸ್ಟಾರ್ಟ್ ಮಾಡೋಣ. ಈಕೋ ಅಲ್ಲಿ 1 2 3 ಗೋ. ಸೊ ನೋಡ್ತಾ ಇದ್ದೀರಾ ಆಲ್ರೆಡಿ 40 ರೀಚ್ ಆಗಿದೆ. ಸೊ ಸ್ವಲ್ಪ ಸ್ಲೋ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಹೆವಿ ಪಿಕಪ್ ಇದೆ, ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ, 40ಗೆ ರೀಚ್ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಸ್ಲೋ ಇದೆ. ಸೊ ನೋಡ್ತಾ ಇದ್ದೀರಾ ಈಕೋ ಅಲ್ಲಿ ನಿಮಗೆ ನನಗೆ ಗೊತ್ತಿರೋಂಗೆ ಟಾಪ್ ಸ್ಪೀಡ್ ಮ್ಯಾಕ್ಸಿಮಮ್ 50 ಮೇಲೆ ಹೋಗಲ್ಲ ಅಂತ ನನ್ನ ಅಂದಾಜು. ಸದ್ಯಕ್ಕೆ 47 ಮೇಲೆ ಹೋಗ್ತಾ ಇಲ್ಲ. ಸೊ 47 ಅಂದ್ಕೊಳ್ಳಿ, ಲಾಕ್ ಆಗಿದೆ. 47 ಮೇಲೆ ಹೋಗಲ್ಲ ಅದು. ಸೊ ಅದೇನಕ್ಕೆ ಅಂದರೆ ನಿಮಗೆ ರೇಂಜ್ನ ಜಾಸ್ತಿ ಕೊಡೋದಕ್ಕೋಸ್ಕರ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ರೈಡ್ ಮೋಡ್ಗೆ ಹೋಗೋಣ. ರೈಡ್ ಮೋಡಲ್ಲಿ ಹೇಗೆ 0 to 40 ಎಷ್ಟು ಬೇಗ ರೀಚ್ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಈಗ ರೈಡ್ ಮೋಡ್ಗೆ ಹಾಕ್ಕೊಂಡಿದ್ದೀವಿ. ಸೊ ರೈಡ್ ಮೋಡ್ನ ಟೆಸ್ಟ್ ಮಾಡೋಣ. 1 2 3 ಗೋ. ಓಕೆ, ದಿಸ್ ವಾಸ್ ಫಾಸ್ಟ್. ಸ್ವಲ್ಪ ಫಾಸ್ಟ್ ಇತ್ತಿದ್ದು, ಅಂದರೆ ನಾರ್ಮಲಾಗಿ ನಮ್ಮ ಈಕೋ ಮೋಡ್ ಏನಿದೆ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಇದೆ. ಆ್ಯಂಡ್ ಸ್ಪೀಡ್ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಬೇಗ ಪಿಕಪ್ ಮಾಡಿಬಿಡ್ತದು. ಹೆವಿ ಪಿಕಪ್ ಇದೆ, ಕ್ರೇಜಿ. ಸೊ ಇದರಲ್ಲಿ ಟಾಪ್ ಸ್ಪೀಡು ಮೋಸ್ಟ್ಲಿ ನನಗೆ 70 to 80 ಹೋಗಬಹುದು ಅಂತ ಅನಿಸುತ್ತೆ. ಸೊ 67 ಅಷ್ಟೇ ನನ್ನ ಕೈಲಿ ಹೋಗೋಕ್ಕಾಗಿದ್ದು, ಬಿಕಾಸ್ ಇಲ್ಲಿ ಮಧ್ಯದಲ್ಲಿ ಡಿವಿಯೇಷನ್ ಬಂದ್ಬಿಡ್ತು. ಸೊ ನೆಕ್ಸ್ಟು ಇನ್ನೊಂದು ಏರ್ ಮೋಡ್ ಇದೆ. ಸೊ ಏರ್ ಮೋಡ್ನ ಟೆಸ್ಟ್ ಮಾಡೋಣ. ಅದಕ್ಕೆ ನನಗೆ ಒಂದು ಸ್ಟ್ರೆಚ್ ಬೇಕು. ಸೊ ಸ್ಟ್ರೆಚ್ಚು ಮುಂದೆಗಡೆ ರೈಟ್ ತೊಗೊಂಡ್ರೆ ಸಿಗುತ್ತೆ, ಅಲ್ಲೂ ಆದಮೇಲೆ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಸ್ನೇಹಿತರೆ, ಇವಾಗ ಬ್ಯಾಕ್ ಟು ಏರ್ ಮೋಡ್. ಏರ್ ಮೋಡಲ್ಲಿ ನಮಗೆ 70 km ರೇಂಜ್ ಅಷ್ಟೇ ಕೊಡ್ತಾ ಇರೋದು, ಬಟ್ ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸ್ಟಾರ್ಟ್ ಮಾಡೋಣ. 1 2 3 ಗೋ. ಓ ಕ್ರೇಜಿ ಗುರು, ಇದು ಮೈಂಡ್ ಬ್ಲೋಯಿಂಗ್ ಇದೆ ಮಾತ್ರ ಪಿಕಪ್ಪು. ನೋಡಿ ಎಷ್ಟು ಬೇಗ 65 km/h ರೀಚ್ ಆಗಿಬಿಡ್ತದು. ಓ ಮೈ ಗಾಡ್, ಇನ್ಸೇನ್. ಕ್ರೇಜಿ ಇದೆ ಪಿಕಪ್ ಮಾತ್ರ ಇದು. ಸೊ ಈ ಏರ್ ಮೋಡಲ್ಲಿ ನನಗೆ ಓಡಿಸ್ತಾ ಇದ್ರೆ ಪಿಕಪ್ ಹೆಂಗಿತ್ತು ಅಂದರೆ, ನನ್ನ ಜಾವನಲ್ಲಿ ಟಾಪ್ ಅಂದರೆ ಟಾರ್ಕು ಓಪನ್ ಆದ ಹೆಂಗೆ ಫೀಲ್ ಆಗುತ್ತೋ ಹಂಗೆ ಫೀಲ್ ಆಯಿತು ನನಗೆ. ಓ ಮೈ ಗಾಡ್, ಕ್ರೇಜಿ, ಸೀರಿಯಸ್ಲಿ ಇಂಪ್ರೆಸಿವ್ ಮ್ಯಾನ್. ಅಂದರೆ ನಾನು ಎಲೆಕ್ಟ್ರಿಕ್ ಗಾಡಿಗಳು ಹೆವಿ ಸ್ಪೀಡ್ ಹೋಗುತ್ತೆ ಅಂತ ಕೇಳಿದ್ದೀನಿ, ಅಂದರೆ ಇನಿಷಿಯಲ್ ಪಿಕಪ್ ಕ್ರೇಜಿ ಇರುತ್ತೆ ಅಂತ. ಬಟ್ ದಿಸ್ ಈಸ್ ಇನ್ಸೇನ್. ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು ಈ ಲೆವೆಲ್ಗೆ ಪಿಕಪ್ಪು. ಆ್ಯಂಡ್ ನಾನೇನಾದರೂ ಆಕ್ಸಲರೇಷನ್ ಬಿಟ್ಟು ತಿರ್ಗಾ ಪಿಕಪ್ ಕೊಟ್ಟಿದ ತಕ್ಷಣ ನೋಡಿ, ಓ ಮೈ ಗಾಡ್, ಕ್ರೇಜಿ. ಸೊ ಇದ್ರಲ್ಲಿ ನಾವು ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ಟ್ರಾಫಿಕ್ ಇದೆ ಈ ರೋಡಲ್ಲಿ. ಸೊ ಆದಷ್ಟು ನಾವು ಸೆನ್ಸಿಬಲ್ ಆಗಿ ಗಾಡಿ ಓಡಿಸೋಣ. ಈಗ ನೆಕ್ಸ್ಟು ಸಾನಿಕ್ ಮೋಡ್ಗೆ ಹಾಕೋಣ. ಸಾನಿಕ್ ಮೋಡ್ ಹಾಕ್ಬಿಟ್ಟು ನೋಡೋಣ ಪಿಕಪ್ ಹೆಂಗಿದೆ ಅಂತ. ಆ್ಯಕ್ಚುಲಿ ಸ್ವಲ್ಪ ಭಯ ಆಗ್ತಿದೆ, ಯಾಕೆಂದರೆ ಏರ್ ಮೋಡೇ ಸ್ವಲ್ಪ ಕ್ರೇಜಿ ಪಿಕಪ್ ಇತ್ತು. ಸೊ 72 Nm ಟಾರ್ಕು ಟೆಸ್ಟ್ ಮಾಡೋಂಥ ಸಮಯ. ಸಾನಿಕ್ ಮೋಡ್ಗೆ ಹಾಕಿದ್ದೀವಿ. ಓಕೆ, ಸ್ವಲ್ಪ ಕ್ಲಿಯರ್ ಆಗಲಿ ಟ್ರಾಫಿಕ್ ಎಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. 1 2 3 ಗೋ. ಕ್ರೇಜಿ ಗುರು, ಇದು ನೆಕ್ಸ್ಟ್ ಲೆವೆಲ್ ಪೀಕ್, ಇದು ನೆಕ್ಸ್ಟ್ ಲೆವೆಲು. ಓ ಮೈ ಗಾಡ್, ಲುಕ್ ಅಟ್ ದಟ್ ಸ್ಪೀಡ್ ನೋಡಿ ಅಲ್ಲಿ. ಓ ಮೈ ಗಾಡ್. ಆ್ಯಂಡ್ ನೋಡಿ ಸ್ಪೀಡು ಜಾಸ್ತಿ ಆಗ್ತಾ ಇದ್ದಂಗೆ ಇಲ್ಲಿ ಕೆಳಗಡೆ ನಿಮಗೆ ಒಂದು ರೆಡ್ ಕಲರ್ ಲೈನ್ ಕೂಡ ಕಾಣಿಸ್ತಾ ಇದೆ ಅನ್ಕೊತೀನಿ. ಅಂದರೆ ಇಂಡಿಕೇಶನ್ ತೋರಿಸ್ತಾ ಇದೆ ಡೇಂಜರು, ಜಾಸ್ತಿ ಸ್ಪೀಡ್ ಹೋಗ್ಬಾಡ್ರಪ್ಪ ಅಂತ. ಆ್ಯಂಡ್ ಐ ಕ್ಯಾನ್ ಫೀಲ್ ಇಟ್.
ಅಂಡ್ ಬಂಪ್ಸ್ ಕೂಡ ಒಂಚೂರು ಫೀಲ್ ಆಗ್ತಿಲ್ಲ ಗುರು. ಸಸ್ಪೆನ್ಷನ್ ಏನ್ ಸಕ್ಕದಾಗಿ ಮಾಡಿದ್ದಾರೆ ಇದ್ರದ್ದು. ಅದು ಟಾಪ್ ಅಲ್ಲಿ ಕೂತ್ಕೊಂಡು ಓಡಿಸ್ತಾ ಇರಂಗ್ ಫೀಲ್ ಆಗ್ತಿದೆ ನನಗೆ. ಯಾವ್ದೋ ಒಂದು ಅಡ್ವೆಂಚರ್ ಟೂರ್ ಅಲ್ಲಿ ಕೂತು ಓಡಿಸ್ತಾ ಇರಂಗ್ ಫೀಲ್ ಇದೆ. ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಕ್ರೇಜಿ, ಐ ಆಮ್ ಲವಿಂಗ್ ಇಟ್. ಇವಾಗ ನೋಡಿ ನಾನು ಸುಮ್ಮನೆ ಆಕ್ಸಲರೇಷನ್ ಬಿಟ್ಟು ನೋಡಿ ಗಾಡಿ ಹೋಗ್ತಿದೆ, ಬಸ್ ಅಂತ ಹೇಳಿದಂಗೆ ಗಾಡಿ ಹೆವಿ ಇದೆ. ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲು. ಸೊ ಇದರಲ್ಲಿ ನೀವಿರುವಂಥ ಎಲ್ಲ ರೈಡಿಂಗ್ ಮೋಡ್ಸ್ನ ಆನ್ ದ ಗೋನೆ ಚೇಂಜ್ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಾ, ಇವಾಗ ಸಾನಿಕ್ಕಿಂದ ಏರ್ಗೆ ಬಂದಿದ್ದೀನಿ. ನೆಕ್ಸ್ಟ್ ನಾವು ಈಕೋಗೆ ಬರೋಣ. ಸೊ ನೋಡಿ ಈಕೋಗೆ ಬಂದಿದ್ದೀನಿ. ಸೊ ಈಕೋ ಮಾಡಲ್ ಕೂಡ ನೀವು ಆರಾಮಾಗಿ ಓಡಿಸ್ಕೋಬೋದು. ಸೊ ಈಕೋಲಿ ಓಡಿಸ್ತಾ ಇದ್ದಾಗ ನೋಡಿ, ಅವಾಗಲೇ ನಾನು ಈಕೋ ಹಾಕಿದಾಗ 100 ಕಿಲೋಮೀಟರ್ ರೇಂಜ್ ಇತ್ತು. ಈಗ ಆಲ್ರೆಡಿ 93 ಆಗೋಯ್ತು. ಯಾಕಂದರೆ ಸಾನಿಕ್ ಮೋಡ್ನ 2 ಸರಿ ಟೆಸ್ಟ್ ಮಾಡಿದ್ವಿ, ಮತ್ತು ರೈಡು ಮತ್ತು ಏರ್ನ ಕೂಡ ಟೆಸ್ಟ್ ಮಾಡಿದ್ವಿ. ಸೊ ಟೆಸ್ಟಿಂಗ್ ಜಾಸ್ತಿ ಆದಷ್ಟು ನಿಮಗೆ ಕಿಲೋಮೀಟ್ರ್ ಕಮ್ಮಿ ಆಗಿಬಿಡುತ್ತೆ. ಸೊ ಆದಷ್ಟು ಮೈಲೇಜ್ ಬೇಕು ಅಂದರೆ ಈಕೋ ಮತ್ತು ರೈಡಲ್ಲೇ ಓಡಿಸಿ. ಈ ಸಾನಿಕ್ಕು ಏರ್ ಆ್ಯಕ್ಚುಲಿ ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ಬೇಕಾಗಲ್ಲ. ನೀವೇನಾದ್ರು ತುಂಬ ಲಾಂಗ್ ಹೋಗ್ತಾ ಇದ್ದೀರಾ ಅಂತಂದರೆ ಯೂಸ್ ಮಾಡ್ಬೋದು. ಬಟ್ ಎಷ್ಟು ಪ್ರಾಕ್ಟಿಕಲ್ಲು ಎಲೆಕ್ಟ್ರಿಕ್ ಗಾಡಿ ಲಾಂಗ್ಗೆ, ಅಗೇನ್ ಅದು ಮ್ಯಾಟ್ರ್ ಆಗುತ್ತೆ. ಆನ್ ದ ಗೋ ಅಲ್ಲಿ ನೀವು ನಾನು ಆಗಲೇ ಹೇಳ್ದಂಗೆ ರೈಡಿಂಗ್ ಮೋಡ್ಸ್ನ ಕೂಡ ಚೇಂಜ್ ಮಾಡ್ಕೋಬೋದು. ದಟ್ ಈಸ್ ಅನದರ್ ಗುಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಗಾಡಿ ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ನೋಡಿ ಇಲ್ಲಿ ಬಂಪ್ ಎಲ್ಲ ಬಂದರೂ ಕೂಡ ನಿಮಗೆ ಎಲ್ಲೂ ಬಂಪ್ ಫೀಲ್ ಆಗ್ತಿಲ್ಲ. ಮತ್ತು ನಾರ್ಮಲ್ ಆಗಿ ಮಪೆಟ್ ಗಾಡಿಗಳಲ್ಲಿ ನೀವೆಲ್ಲಾದ್ರೂ ಹೋಗಬೇಕಾದ್ರೆ ಸ್ವಲ್ಪ ಏನಾದ್ರು ಹಳ್ಳ ದಿಣ್ಣೆ ಎಲ್ಲ ಇತ್ತು ಅಂದರೆ ನೀವು ಅದ್ರಲ್ಲಿ ಹೋಗಬೇಕಾದ್ರೆ ಈ ಪ್ಲಾಸ್ಟಿಕ್ ಏನಿರುತ್ತೆ ಫೈಬರ್, ಇದ್ರದ್ದು ಸೌಂಡ್ ಬರುತ್ತೆ ಗಡ 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 ಅಂತ. ಒಂಚೂರು ಸೌಂಡ್ ಇಲ್ಲ ಗುರು. ಏನು ಕ್ಲೀನ್ ಫಿನಿಶಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಹೊಸ ಗಾಡಿ ಆಗಿರೋದ್ರಿಂದ ಹಂಗೆ ಫೀಲ್ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಲವಿಂಗ್ ಇಟ್. ತುಂಬ ಇಷ್ಟ ಆಯಿತು ನನಗೆ. ಫಿಟ್ ಆ್ಯಂಡ್ ಫಿನಿಶ್ ಎಲ್ಲವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾಡಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ನೋಡಿರಂಗೆ ಈ ಗಾಡಿಯಲ್ಲಿ ಈಕೋ ಮೋಡಲ್ಲಿ ಆರಾಮಾಗಿ ನೀವು ಡಬಲ್ಸ್ ಕೂಡ ಹಾಕ್ಬೋದು. ಅಕಸ್ಮಾತ್ ಏನಾದರೂ ನಿಮಗೆ ಡಬಲ್ಸಲ್ಲಿ ಫುಲ್ ತಗೊತಾ ಇಲ್ಲ ಅಂತ ಅಂದರೆ ನೀವು ಬೇಕಾದ್ರೆ ರೈಡ್ ಮೋಡ್ಗೆ ಹಾಕ್ಕೊಳ್ಳಿ. ಅದರಲ್ಲಿ ಆರಾಮಾಗಿ ಫುಲ್ ಮಾಡಿಬಿಡುತ್ತೆ ಗಾಡಿ. ಆ್ಯಂಡ್ ಈ ಗಾಡಿ ಆಫ್ ರೋಡಿಂಗಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ತೋರಿಸೋದಕ್ಕೋಸ್ಕರ ನಮ್ಮ ಮನೆ ರೋಡ್ಗೆ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ. ಆಲ್ರೆಡಿ ನಿಮ್ಗೆ ಗೊತ್ತು ನಮ್ಮ ಮನೆ ರೋಡು ಲದಾಖ್ ರೋಡ್ ಇದ್ದಂಗೆ. ಸೊ ಆಫ್ ರೋಡು ಮತ್ತು ಇದು ಗ್ರೌಂಡ್ ಕ್ಲಿಯರೆನ್ಸು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನಮ್ಮ ಮನೆ ರೋಡಲ್ಲಿ ತೋರಿಸ್ಬಿಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇದೆ, ಅಂದರೆ ಪ್ಯಾಚಿ ರೋಡ್ ಇದೆ. ಇದು ನೋಡ್ತಾ ಇದ್ದೀರಾ, ಮಾತಾಡ್ತಾನೆ ಇದ್ದೀನಿ ನಾನು ಅವಾಗಿಂದ. ಸೊ ಈ ರೇಂಜ್ಗೆ ಇದರದ್ದು ಗ್ರೌಂಡ್ ಕ್ಲಿಯರೆನ್ಸು ಮತ್ತು ಸಸ್ಪೆನ್ಷನ್ ಎರಡೂ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ನನಗೆ ಅಷ್ಟೊಂದು ಬಂಪಿ ಫೀಲ್ ಆಗ್ತಿಲ್ಲ. ನಾರ್ಮಲ್ ಆಗಿ ನಾನು ಪ್ಲೆಜರು ಮತ್ತು ಇದೇ ರೋಡಲ್ಲಿ ಓಡಿಸಿದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ, ಮೆನವರಬಿಲಿಟಿ ತುಂಬ ಕಷ್ಟ ಆಗುತ್ತೆ. ಬಟ್ ಈ ಗಾಡಿ ಅಷ್ಟೊಂದು ಪ್ರಾಬ್ಲಮ್ ಮಾಡ್ತಿಲ್ಲ ನನಗೆ ಮೆನವರಬಲ್ ಮಾಡೋಕ್ಕೆ. ಸೊ ಕಂಪ್ಲೀಟ್ಲಿ ಆಫ್ ರೋಡಿಂಗ್ ಇಲ್ಲೇ ಟೆಸ್ಟಿಂಗ್ ಕೂಡ ಆಗೋಯ್ತು. ಹೆಂಗ ಅನಿಸ್ತು ನಿಮ್ಗೆ? ಖುಷಿ ಆಯ್ತು ಅನ್ಕೊಂತೀನಿ. ಖುಷಿ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಗಾಡಿ ತಗೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋಕ್ಕೂ ಮುಂಚೆ ಒಂದ್ಸರಿ ನೀವು ಹೋಗಿ ಟೆಸ್ಟ್ ರೈಡ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ನಮ್ಮ ಸಿಂಪಲ್ ಒನ್ ಗಾಡಿಯ ಒಂದು ಸಣ್ಣ ರಿವ್ಯೂ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತೇ ಇದೆ ನಿಮ್ಗೆ ಏನು ಮಾಡಬೇಕು ಅಂತ. ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್.